ಪ್ರಜ್ವಲ್ ರೇವಣ್ಣ ಬಳಿಕ ಈಗ ಸೂರಜ್ ಸಹ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇನ್ನೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವೆಡೆ ಎಸ್ಐಟಿ ಅಧಿಕಾರಿಗಳು ದಾಳಿ ಕೂಡ ಮಾಡಿದ್ದಾರೆ. ದಾಳಿ ಬೆನ್ನಲ್ಲೇ ಬಸವನಗುಡಿ ನಿವಾಸಕ್ಕೆ ಸೂರಜ್ ರೇವಣ್ಣ ಕಾರಣ. ಅವರಿಗೆ ಸಂಬಂಧಪಟ್ಟಂತಹ ನಿವಾಸದಲ್ಲೇ ಈಗ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿರೋದು. ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಮನೆಗೆ ಸೂರಜ್ ರೇವಣ್ಣ ಅವರ ಆಗಮನ ಆಗಿದೆ. ಸಹಜವಾಗಿ ಕುಟುಂಬಸ್ಥರಿಗೆಲ್ಲ ಆತಂಕ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸೂರಜ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ಮನೆ, ಅಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಸೂರಜ್ ವಾಪಸ್ ಈ ನಿವಾಸಕ್ಕೇನೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಮುಜುಗರ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಕಾನೂನಾತ್ಮಕವಾಗಿ ಎದುರಾಗಿರ್ತಕ್ಕಂಥ ಸವಾಲುಗಳು, ಅದನ್ನ ಎದುರಿಸಲೇಬೇಕಾದ ಅನಿವಾರ್ಯತೆ. ಮೂರು ಪ್ರಕರಣ ದಾಖಲಾಗಿದೆ. ಎಸ್ಐಟಿ ಟೀಮ್ ಮೇಲೂ ಕೂಡ ಸಾಕಷ್ಟು ಒತ್ತಡ ಇದೆ. ಆದಷ್ಟು ಬೇಗ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಬಹಳಷ್ಟು ಸಮಯ ಆಗಿದೆ. ಈ ಎಲ್ಲ ದೌರ್ಜನ್ಯಗಳು ನಡೆದು ಅನ್ನೋ ಮಾಹಿತಿ ಕೂಡ ಒಂದ್ ಕಡೆ ಇದೆ. ವರ್ಷಾನ್ಗಟ್ಲೆ ಹಿಂದೆ ನಡೆದಿರ್ತಕ್ಕಂಥ ದೌರ್ಜನ್ಯವೂ ಕೂಡ ಕೆಲವೊಂದಷ್ಟಿದೆ ಅಂತ ಇದೆ. ಹೀಗಾಗಿ ಸಾಕ್ಷ್ಯಗಳನ್ನ ಸಂಗ್ರಹಿಸೋದು, ಹಾಗೆ ಸಂತ್ರಸ್ತೆಯರ ಗುರುತು ಪತ್ತೆ ಹಚ್ಚಿ ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡೆಯೋದು, ಇದೆಲ್ಲವೂ ಕೂಡ ಒತ್ತಡ ಎಸ್ಐಟಿ ಅಧಿಕಾರಿಗಳ ಮೇಲಿದೆ. ಅವರು ಕೂಡ ತನಿಖೆಯನ್ನ ಚುರುಕುಗೊಳಿಸ್ತಾ ಸಾಕ್ತಾ ಇದ್ದಾರೆ. ಇದರ ನಡುವೆ ಸೂರಜ್ ರೇವಣ್ಣ ಅವರ ನಿವಾಸದ ಮೇಲೂ ಕೂಡ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಕಾರಣಕ್ಕೆ ಸೂರಜ್ ರೇವಣ್ಣ ಅವರು ಹಾಸನ ಬಿಟ್ಟು ಇದೀಗ ಬೆಂಗಳೂರಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ. ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ವಿರುದ್ಧವಾಗಿ ಆರೋಪಗಳ ಸರಣಿ ಪ್ರಾರಂಭವಾದ ಬೆನ್ನಲ್ಲೇ ಇದೀಗ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಇದೀಗ ಮತ್ತೊಂದು ದೂರು, ಇಬ್ಬರ ಮೇಲೂ ಕೂಡ ತಲಾ 2 ಕೇಸ್ ದಾಖಲಾದಂಗೆ. ಪೆನ್ಡ್ರೈವ್ ಕೇಸ್ನಲ್ಲಿ ಒಟ್ಟು ಈವರೆಗೆ ದಾಖಲಾಗಿರೋದು 3 ಪ್ರಕರಣ. ಮೈಸೂರಿನ KR ನಗರ ಠಾಣೆಯಲ್ಲಿ ಇದೀಗ ಮತ್ತೊಂದು ದೂರು ದಾಖಲಾಗಿದೆ. ಒಂದು ಮೊದಲ ಪ್ರಕರಣ ದಾಖಲಾಗಿದ್ದು ಹೊಳೆ ನರಸೀಪುರ ಠಾಣೆಯಲ್ಲಿ. ಅದನ್ನು ಒಳಗೊಂಡ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದೀಗ 3 ಪ್ರಕರಣ ದಾಖಲಾದಂಗಾಗಿದೆ. ದಿನಕ್ಕೂ ಕೂಡ ಕಾನೂನಾತ್ಮಕ ಸಂಕಷ್ಟ ಮತ್ತಷ್ಟು ಮಗದಷ್ಟು ಕಠಿಣವಾಗ್ತಾ ಸಾಗ್ತಾ ಇದೆ ತಂದೆ ಮಗನ ಪಾಲಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಈಗ ತಾನೇ ಸ್ಮಿತಾ ಅವ್ರ ಮಾಹಿತಿ ಕೊಡ್ತಾ ಇದ್ರು, 2 ಪ್ರಕರಣ. ಒಂದು ಹೊಳೆ ನರಸೀಪುರದಲ್ಲಿ ಈ ಹಿಂದೆ ಒಂದು ಪ್ರಕರಣ ದಾಖಲಾಗಿತ್ತು, ಬಟ್ ಈಗ ಮತ್ತೊಂದು ಪ್ರಕರಣ KR ನಗರ, ಮೈಸೂರಿನ KR ನಗರದಲ್ಲಿ. ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು, ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಂತ್ರಸ್ತೆನ ಅಥವಾ ತಾಯಿಯ ಮಗನ, ಯಾವ ಪ್ರಕರಣ, ಡೀಟೇಲ್ಸ್ ಏನ್ ಕೊಡ್ತೀರಿ? ಶ್ರುತಿ, ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ಇಡೀ ರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು. ಈಗ